ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸೈಟ್ಸ್ 21 into often heard less known things. ಟುಡೇ ಈ ವಿಡಿಯೋದಲ್ಲಿ ನಾವು IPO ಬಗ್ಗೆ ಡಿಸ್ಕಸ್ ಮಾಡೋಣ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಯಾವ ರೀತಿ ಆಗುತ್ತೆ ಆ್ಯಂಡ್ ಬಿಫೋರ್ ಸಬ್ಸ್ಕ್ರಿಪ್ಷನ್ ಯಾವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಬೇಸಿಕಲಿ IPO ಬಗ್ಗೆ ಇರುವಂತಹ ಕೆಲವಾರು ಬೇಸಿಕ್ಸ್ ಫಂಡಮೆಂಟಲ್ಸ್ ಬಗ್ಗೆನೂ ಸಹ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಾರ್ ಬಿಗಿನರ್ಸ್ ಐ ಫೀಲ್ ದಿಸ್ ವಿಡಿಯೋ ವಿಲ್ ಬಿ ವೆರಿ ಯೂಸ್ಫುಲ್. IPO ದರ ಮೀನಿಂಗ್, promoters of company raise additional funds. Company of promoters, what they do is they wanted to raise additional funds. Additional fund requirement ಯಾವ ಪರ್ಪಸ್ಗೆಲ್ಲ ಬರುತ್ತೆ ಅಂತಂದರೆ ಮೇ ಬಿ ಫಾರ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆರ್ ಸಮ್ಟೈಮ್ಸ್ ಟು ಪೇ ಬ್ಯಾಕ್ ದ ಡೆಟ್ಸ್. ಪೇಯಿಂಗ್ ಬ್ಯಾಕ್ ದ ಡೆಟ್ಸ್ ವಿಚ್ ಆರ್ ಇನ್ಕರ್ಡ್ while running normal business or when it comes to business expansion, ಈ ಎಲ್ಲ ರೀಸನ್ಸ್ಗೂ ಇರುತ್ತೆ. ಇಟ್ ಮೈಟ್ ಬಿ ಫ್ರಮ್ ಬ್ಯಾಂಕ್ಸ್ ಆರ್ ಕ್ರೆಡಿಟರ್ಸ್ ಆರ್ ಬಿಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಆ್ಯಂಡ್ ವಾಟ್ ಈಸ್ IPO? ಬೇಸಿಕಲಿ ಇಟ್ಸ್ ಡೆಫಿನಿಷನ್ ಆರ್ ಬೇಸಿಕಲಿ ಇಟ್ಸ್ ಮೀನಿಂಗ್, ಕಂಪನಿ ಆಫರ್ಸ್ ಶೇರ್ಸ್ ಫಾರ್ ದ ಫಸ್ಟ್ ಟೈಮ್. ಮೊದಲನೆಯ ಬಾರಿಗೆ ಕಂಪನಿ ಶೇರ್ಸ್ನ ಆಫರ್ ಮಾಡ್ತಿದೆ. ಅದು ಎಲ್ಲಿ ನಡೆಯುತ್ತೆ ಅಂತಂದರೆ ಪ್ರೈಮರಿ ಮಾರ್ಕೆಟಲ್ಲಿ ನಡೆಯುತ್ತೆ. ಆ್ಯಂಡ್ ದೀಸ್ ಶೇರ್ಸ್ ಆರಂಟ್ ಯೆಟ್ ಲಿಸ್ಟೆಡ್ ಇನ್ ಸೆಕೆಂಡರಿ ಮಾರ್ಕೆಟ್, ಲಿಸ್ಟ್ ಆಗಿರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಆಗುವಂಥದ್ದನ್ನು FPO, ಫರ್ದರ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ, ಆರ್ ಫಾಲೋ ಅಪ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಬಟ್ ಫಸ್ಟ್ ರೌಂಡಲ್ಲಿ ಕಂಪ್ನಿ ಏನಾದರೂ ಶೇರ್ಸ್ನ ಇಶ್ಯೂ ಮಾಡ್ತು ಪಬ್ಲಿಕ್ಗೆ ಫಾರ್ ಇಟ್ಸ್ ಸಬ್ಸ್ಕ್ರಿಪ್ಷನ್, ಆಗ ಅದನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಸೊ ದೀಸ್ ಆರ್ ದ ಬೇಸಿಕ್ಸ್ ಅಥವಾ ಬೇಸಿಕ್ ಮೀನಿಂಗ್ ಆಫ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಆಸ್ ವೆಲ್ ಆಸ್ ಫರ್ದರ್ ಆರ್ ಫಾಲೋ ಅಪ್ ಪಬ್ಲಿಕ್ ಆಫರಿಂಗ್. IPO ಆ್ಯಂಡ್ FPO ಇಟ್ಸ್ ಡನ್. ನೆಕ್ಸ್ಟ್ IPO ಅನಾಲಿಸಿಸ್ ಮಾಡುವಂಥದ್ದು ಹೇಗೆ ಆ್ಯಂಡ್ ವಾಟ್ ಆರ್ ಆಲ್ ದ ಸ್ಟೆಪ್ಸ್? ದೇರ್ ಆರ್ 8 ಸ್ಟೆಪ್ಸ್ ಅಥವಾ 8 ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಫೋಕಸ್ ಆನ್ ಬಿಫೋರ್ ಸಬ್ಸ್ಕ್ರೈಬಿಂಗ್ ಟು ಆ್ಯನ್ IPO. IPOಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕಿಂತ ಮುಂಚೆ ಆ 8 ಪಾಯಿಂಟ್ಸ್ ಯಾವ್ದ್ಯಾವುದು ಅಂತಂದರೆ, ದಿಸ್ ಈಸ್ ದ ಸ್ಪೆಸಿಫಿಕ್ ಮೆಥಡಾಲಜಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಟು ನೋ ಬಿಫೋರ್ ಸಬ್ಸ್ಕ್ರೈಬಿಂಗ್ ಟು ಪರ್ಟಿಕ್ಯುಲರ್ IPO. ಸ್ಪೆಸಿಫಿಕ್ ಮೆಥಡಾಲಜಿ. ಸೊ ಫಸ್ಟ್ ಪಾಯಿಂಟ್, ಆ ಸ್ಪೆಸಿಫಿಕ್ ಮೆಥಡಾಲಜಿಯಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತಂದರೆ DRHP RHP ಆಫ್ ಕಂಪನಿ. DRHP ಅಂತಂದರೆ ಡ್ರಾಫ್ಟ್ ರೆಡೇರಿಂಗ್ ಪ್ರಾಸ್ಪೆಕ್ಟಸ್, RHP ಇಸ್ ರೆಡೇರಿಂಗ್ ಪ್ರಾಸ್ಪೆಕ್ಟಸ್ ಆಫ್ ಕಂಪನಿ. ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ we get a lot of information here. It will be around 250 to 300 pages. ಪ್ರತಿಯೊಂದು ಇನ್ಫೋ ಕಂಪನಿ ಬಗ್ಗೆ ಇರುತ್ತೆ. ಆ್ಯಂಡ್ ವಿ ವಿಲ್ ಆಲ್ಸೋ ಫೈಂಡ್ ಅನ್ ಇಂಡೆಕ್ಸ್ ವಿಚ್ ಟೆಲ್ಸ್ ವಾಟ್ ಆಲ್ ಇನ್ಫಾರ್ಮೇಷನ್ ಈಸ್ ಕಂಟೈನ್ಡ್ ಇನ್ ದಟ್ ಪರ್ಟಿಕ್ಯುಲರ್ DRHP ಆರ್ RHP. ಇದನ್ನು ನಾವು ಎಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂತಂದರೆ ಸೆಬಿ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಬೋದು. ಅದರ ಜೊತೆಗೆ NSE ವೆಬ್ಸೈಟ್ ಆ್ಯಂಡ್ ಚಿತ್ತೋರ್ಗರ್ ವೆಬ್ಸೈಟ್. These 3 are the important websites ಅಥವಾ main websites where we can find DRHP and RHP of a company. This is the first important point of analysis. Next point ಬಂದು ಅಂಡರ್ಸ್ಟ್ಯಾಂಡ್ ಬಿಸ್ನೆಸ್ ಮಾಡೆಲ್ ಆಫ್ ಕಂಪನಿ. ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಆ್ಯಂಡ್ ವಾಟ್ ಈಸ್ ಇಟ್ಸ್ ವಿಷನ್ ಆ್ಯಂಡ್ ಮಿಷನ್ ಆ್ಯಂಡ್ ಹೂ ಆರ್ ಆಲ್ ಇನ್ವಾಲ್ವ್ಡ್ ಇನ್ ಇಟ್ ಆ್ಯಂಡ್ ಹೂ ಆರ್ ಆಲ್ ದ ಮೇಜರ್ ಇನ್ವೆಸ್ಟರ್ಸ್. ಈ ರೀತಿ ಕೆಲವಾರು ಕ್ವೆಶನ್ಸಿಗೆ ನಮಗೆ ಆನ್ಸರ್ ಸಿಗುತ್ತೆ. ವಿತ್ ದೀಸ್ ಆನ್ಸರ್ಸ್ we can get into a decision whether to subscribe to that IPO or not. ಈ ಒಂದು ಇನ್ಫಾರ್ಮೇಷನ್ನು ಸಹ DRHP RHP ನಾವೇನು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅದರಲ್ಲೇ ಇರುತ್ತೆ. ನೆಕ್ಸ್ಟ್ ಎಕನಾಮಿ ಅನಾಲಿಸಿಸ್. ಎಕನಾಮಿ ಅನಾಲಿಸಿಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಬಿಫೋರ್ ಸಬ್ಸ್ಕ್ರೈಬಿಂಗ್ ಟು ಆ್ಯನ್ IPO. ಗ್ಲೋಬಲ್ ಎಕನಾಮಿ ಆಸ್ ವೆಲ್ ಆಸ್ ಇಂಡಿಯನ್ ಎಕನಾಮಿ, ಕಂಟ್ರೀಸ್ ಎಕನಾಮಿ ಎರಡೂ ಸಹ ನಾವು ಅನಲೈಸ್ ಮಾಡಬೇಕಾಗತ್ತೆ ಬಿಫೋರ್ ಗೋಯಿಂಗ್ ಫಾರ್ ಸಬ್ಸ್ಕ್ರಿಪ್ಷನ್. ಸೊ ಗ್ಲೋಬಲ್ ಎಕನಾಮಿದು ಫುಲ್ ರಿಪೋರ್ಟ್ ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ IMF.org ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಅದರ ಜೊತೆಗೆ worldbank.org ಇದರಲ್ಲಿ ಸಹ ನಮಗೆ ಎಸೆನ್ಷಿಯಲ್ ರೀಡಿಂಗ್ಸ್ ಅಂತ ಆ ಒಂದು ವೆಬ್ಸೈಟಲ್ಲಿ ಇರುತ್ತೆ. ಸೊ ಅಲ್ಲಿ ನಮಗೆ ಗ್ಲೋಬಲ್ ಎಕನಾಮಿದು ರಿಪೋರ್ಟ್ಸ್ ಸಿಗುತ್ತೆ. ಅದರ ಜೊತೆಗೆ ಕಂಟ್ರಿ ಎಕನಾಮಿದು ರಿಪೋರ್ಟ್ಸ್ ಎಲ್ಲಿ ಸಿಗುತ್ತೆ ಅಂತಂದರೆ DEA.gov.in. ಮಂತ್ಲಿ ಎಕನಾಮಿಕ್ ರಿಪೋರ್ಟು ಸಹ ನಮಗೆ ಆ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ವಿ ಕ್ಯಾನ್ ಡೌನ್ಲೋಡ್ ಇಟ್ ಡಿರೆಕ್ಟ್ಲಿ ಫ್ರಮ್ ದೇರ್. ಅದರ ಜೊತೆಗೆ tradingeconomics.com ಇಲ್ಲಿನೂ ಸಹ ನಮಗೆ ನಮ್ಮ ಕಂಟ್ರಿ ಎಕನಾಮಿದು ರಿಪೋರ್ಟ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಎಕನಾಮಿ ಅನಾಲಿಸಿಸ್. ಆ್ಯಂಡ್ ನೆಕ್ಸ್ಟ್ ಇಂಡಸ್ಟ್ರಿ ಅನಾಲಿಸಿಸ್ ಮಾಡಲಿಕ್ಕೆ IBEF.org ಈ ಒಂದು ವೆಬ್ಸೈಟ್
ವಿ ಗೆಟ್ ಆಲ್ ಇನ್ಫಾರ್ಮೇಷನ್ ಅಬೌಟ್ ಇಂಡಸ್ಟ್ರಿ ಅನಾಲಿಸಿಸ್. ಅದರ ಜೊತೆಗೆ ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಯಾವುದು ಇಂಡಸ್ಟ್ರಿ ಅನಾಲಿಸಿಸ್ಗೆ ವಿ ನೀಡ್ ಟು ನೋ ಅಬೌಟ್ CAGR, ಕಾಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್, ಅದು ಯಾವ ರೀತಿ ಇದೆ. ಅದರ ಜೊತೆಗೆ ಕರೆಂಟ್ ಗ್ರೋತ್ ರೇಟ್ ಎಷ್ಟಿದೆ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಎಷ್ಟಿದೆ, ಗ್ಲೋಬಲ್ ಎಕಾನಮಿ, ಆ್ಯಂಡ್ ವಿ ಶುಡ್ ಆಲ್ಸೋ ಕಂಪೇರ್ ದ CAGR ವಿತ್ our country's economy. And next, company analysis. Economic analysis ಆಯಿತು, industry analysis ಆಯಿತು. Company analysis in the sense we will look into P&L account of the company. ಯಾಕೆ ಅಂತಂದರೆ ರೆವಿನ್ಯೂ ಗ್ರೋತ್ ಯಾವ ರೀತಿ ಇದೆ ವೆನ್ ವಿ ಕಂಪೇರ್ ಇಟ್ ಟು ಪಾಸ್ಟ್ ಇಯರ್ ಆ್ಯಂಡ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್, ಇದೆಲ್ಲವುದನ್ನು ಸಹ ಕಂಪೇರ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ವಾಟ್ ಈಸ್ ದ profit after tax that the company is earning, and also DE ratio, debt equity ratio. This is one of the important point to analyze before making the decision to subscribe for an IPO. Price to earnings ratio, PE ratio. PE ratio na ನಾವು ನಮ್ಮ peers ಅಥವಾ competitors ಆ ಒಂದು ಪರ್ಟಿಕ್ಯುಲರ್ IPO ಆ ಒಂದು ಕಂಪನಿ the PE ratio when compared to that company's competitor which is in the same industry, PE ratio ಯಾವ ರೀತಿ ಇದೆ. ವ್ಯಾಲ್ಯೂ ಕಂಪನಿ ಅಥವಾ IPO ವ್ಯಾಲ್ಯೂಯೇಷನ್ಗೆ PE ratio is very important. ಸೊ ಇದೊಂದು ನಾವು ಚೆಕ್ ಮಾಡಬೇಕಾಗುತ್ತೆ. ಲಿಸ್ಟಿಂಗ್ ಗೇನ್ಸ್ ಯಾವ ರೀತಿ ಸಿಗುತ್ತೆ ನಮಗೆ, ವಿ ವಿಲ್ ಬಿ ಏಬಲ್ ಟು ನೋ ದ ಲಿಸ್ಟಿಂಗ್ ಗೇನ್ಸ್ when we analyze PE ratio, price to earnings ratio. For valuation, this particular point is very important. Grey market premium, to know possible listing gains. Grey market premium, GMP, is very important to know how much is the listing gains, the value of listing gains. And ಈ ಎಲ್ಲ ಇನ್ಫಾರ್ಮೇಷನ್ ನಮಗೆ IPOwatch.in, IPOWATCH.in. ಸೊ ಈ ಇನ್ಫಾರ್ಮೇಷನ್ ನಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಫಾರ್ ವ್ಯಾಲ್ಯೂಯೇಷನ್ ಪರ್ಪಸ್ ನಾವು ವ್ಯಾಲ್ಯೂಯೇಷನ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ. PE ratio, this is very important, and also GMP, that is grey market premium, to know how much is the listing gain. And next, risk factors and litigation. ಇದನ್ನು ಸಹ ನಮಗೆ ಮೊದಲನೇ ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ದಂಗೆ DRHP and RHP, ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಲ್ಲೇ ಸಹ ಸಿಗುತ್ತೆ. ನೆಕ್ಸ್ಟ್ IPO ಡೀಟೇಲ್ಸ್, OFS ಆರ್ ಫ್ರೆಶ್ ಇಶ್ಯೂ. ಮುಖ್ಯವಾಗಿ ನಾವು ಅದರಲ್ಲಿ ಏನು ಚೆಕ್ ಮಾಡಬೇಕು ಅಂತಂದರೆ ವೆದರ್ ಇಟ್ ಈಸ್ ಆನ್ OFS ಆರ್ ಇಟ್ ಈಸ್ ಫ್ರೆಶ್ ಇಶ್ಯೂ, ಅಥವಾ ಎರಡೂ ಇನ್ಕ್ಲೂಡ್ ಆಗಿದೆಯಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಪರ್ಪಸ್ ಆಫ್ ದ ಇಶ್ಯೂ. ಪರ್ಪಸ್ ಆಫ್ ದ ಇಶ್ಯೂನೂ ಸಹ ನಮಗೆ ಗೊತ್ತಾಗುತ್ತೆ, RHP ಅಲ್ಲೇ ಇರುತ್ತೆ. ಇಶ್ಯೂ ಸೈಜ್ ಎಷ್ಟಿದೆ, ಇಫ್ ಇಟ್ ಈಸ್ ಲೆಸ್ ಆ್ಯಂಡ್ ಇಫ್ ದ IPO's ಫಂಡಮೆಂಟಲ್ಸ್ ಆರ್ ವೆರಿ ಗುಡ್, the chances of getting IPO allotment will be very less as we are individual or retail investors. These are some of the important points to make specific analysis and also get into a decision whether to subscribe or not to subscribe to that particular IPO. In upcoming video, in the same playlist, we will also discuss regarding some of the fundamentals as well as ಅಪ್ಕಮಿಂಗ್ IPOs ಆಗಿರ್ಬೋದು ಅಥವಾ ಆನ್ಗೋಯಿಂಗ್ IPOs ಆಗಿರ್ಬೋದು, ಅದರ ಅನಾಲಿಸಿಸ್, ಕಂಪನೀಸ್ ಹಿಸ್ಟ್ರಿ, ಇನ್ನು ಸ್ಪೆಸಿಫಿಕ್ ಮೆಥಡಾಲಜಿ ಅನಾಲಿಸಿಸ್ಗೆ ಕೆಲವಾರು ಪಾಯಿಂಟ್ಸ್ ಡಿಸ್ಕಸ್ ಮಾಡಿದೆ. ಅದೇ ರೀತಿಯಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಅ ಪರ್ಟಿಕ್ಯುಲರ್ IPO, ಆನ್ಗೋಯಿಂಗ್ ಆಗಿರ್ಬೋದು ಅಥವಾ ಅಪ್ಕಮಿಂಗ್ ಆಗಿರ್ಬೋದು, ಪ್ರತಿಯೊಂದು ಅನಾಲಿಸಿಸ್ನ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗೋಣ. ಆ್ಯಂಡ್ ಮೆನ್ಷನಿಂಗ್ ಅಗೈನ್, ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ಡ್ ಯೆಟ್, ಪ್ಲೀಸ್ ಟು ಸಬ್ಸ್ಕ್ರೈಬ್ for more such contents. Initial public offering ಮೇಲೆ ಇನ್ನಷ್ಟು ಕಂಟೆಂಟ್ಸ್ಗೆ ಪ್ಲೀಸ್ ಟು ಗೆಟ್ ಸಬ್ಸ್ಕ್ರೈಬ್ಡ್. ಆ್ಯಂಡ್ ಆಲ್ಸೋ ಟಾಪಿಕ್ಸ್ ರಿಲೇಟೆಡ್ ಟು ಕಾಮರ್ಸ್, BCom ಟಾಪಿಕ್ಸ್, BBA ಟಾಪಿಕ್ಸ್, ಇದೆಲ್ಲವುದನ್ನು ಸಹ ಮೈ teammates will be sharing with you guys on the same channel, Insights 21. So for more updates, stay tuned and subscribe to Insights 21. Thanks a lot. Thanks for watching.